ನಾವು ಬಿಜೆಪಿ ಯೋಜನೆ ಬಗ್ಗೆ ಕೇಳಿದ್ರೆ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ, ನಾವು RSS ಅನ್ನ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ, ಅವ್ರ ತತ್ವ ಸಿದ್ಧಾಂತವನ್ನ ಒಪ್ಕೊಂಡಿಲ್ಲ ಅಂದ್ರೆ ದೇಶದ್ರೋಹಿ. ಇದು ಮುಂಚೆ ಇಷ್ಟು ನಾವು ಕೇಳ್ತಾ ಇರಲಿಲ್ಲ. ಆದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರ ಸಿದ್ಧಾಂತ ಅವ್ರ ತತ್ವವನ್ನ ನಾವು ಒಪ್ಪಿಲ್ಲ ಅಂದ್ರೆ ದೇಶದ್ರೋಹಿ ಅಂತ. ನಂದು ಒಂದೇ ಪ್ರಶ್ನೆ ಇವತ್ತು, ಇವರೆಲ್ಲ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡೋರು ಇದಾರಲ್ಲ, ಎಲ್ಲಿದ್ರು? ಇಲ್ಲಿ ನೋಡಿ, ನೀವು ಸುತ್ತ ನೋಡಿ, ಗಾಂಧೀಜಿ ಅವ್ರ ಫೋಟೋ ಇದೆ, ವಿವೇಕಾನಂದ ಅವ್ರ ಫೋಟೋ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇದೆ, ಸರ್ದಾರ್ ಪಟೇಲ್ ಅವ್ರ ಫೋಟೋ ಇದೆ, ರಾಜೀವ್ ಗಾಂಧಿ ಅವ್ರ ಫೋಟೋ ಇದೆ. ಗಾಂಧೀಜಿ ಅವರು ದಾಂಡಿ ಮಾರ್ಚ್ ಮಾಡಬೇಕಾದ್ರೆ ಬಿಜೆಪಿ ಅವ್ರು ಎಲ್ಲಿದ್ರು? RSS ಅವ್ರು ಎಲ್ಲಿದ್ರು? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡಿಬೇಕಾದ್ರೆ ಎಲ್ಲಿದ್ರು? ಸೈಮನ್ ಗೋ ಬ್ಯಾಕ್ ಘೋಷಣೆ ಕೂಗಿದಾಗ ಎಲ್ಲಿದ್ರು? ದುಂಡು ಮೇಜಿನ ಸಭೆ ನಡೆಸಬೇಕಾದಾಗ ಎಲ್ಲಿದ್ರು? ನಾನ್ ಕೋಆಪರೇಷನ್ ಮೂವ್ಮೆಂಟ್ ಮಾಡಿದಾಗ ಎಲ್ಲಿದ್ರು ಇವರು? ನಾವು ನಮ್ಮ ದೇಶ ವಿಭಜನೆ ಆದಾಗ, ಇಂಡಿಯಾ ಪಾಕಿಸ್ತಾನ ವಿಭಜನೆ ಆದಾಗ ಇವ್ರು ಎಲ್ಲಿದ್ರು? ನಮ್ಮ ದೇಶ ಪಾಕಿಸ್ತಾನ ಜೊತೆ 2 ಬಾರಿ ಯುದ್ಧ ಮಾಡಿದಾಗ ಎಲ್ಲಿದ್ರು? ಚೈನಾ ಜೊತೆ ಯುದ್ಧ ಮಾಡಿದಾಗ ಎಲ್ಲಿದ್ರು? ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಬ್ರಿಟಿಷ್ ಅವ್ರ ವಿರುದ್ಧ ಕಟ್ಟಬೇಕಾದ್ರೆ ಎಲ್ಲಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಬೇಕಾದಾಗ ಎಲ್ಲಿದ್ರು? ಈ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಯಾಕಂದ್ರೆ ಅವ್ರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂತ ಸಂಘಟನೆಗಳು ಅಲ್ಲ, ವ್ಯಕ್ತಿನೂ ಅಲ್ಲ. ಈಗ ನಮ್ಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ನಮ್ಗೆ ಸ್ವಾತಂತ್ರ್ಯ ಕೊಟ್ಟಂತ ಮಹನೀಯರು ಎಲ್ಲ ಕಡೆ, ದೇಶದಲ್ಲ ವಿದೇಶದಲ್ಲೂ ಹೋದ್ರೂ ಕೂಡ ಇವತ್ತು ನಿಮಗೆ ಒಂದು ಗಾಂಧೀಜಿ ಪ್ರತಿಮೆ ಕಾಣಿಸುತ್ತೆ. ಎಲ್ಲ ಕಡೆ, ಗುಜರಾತಿಂದ ಹಿಡ್ಕೊಂಡು ಜರ್ಮನಿ ತನಕ ಹೋದ್ರು ಗಾಂಧೀಜಿಯವರ ಪ್ರತಿಮೆ ಕಾಣಿಸುತ್ತೆ. ಆದ್ರೆ ಇವರಿಗೆ ಗಾಂಧೀಜಿಯವರ ಪ್ರತಿಮೆ ಬೇಡ, ಗೋಡ್ಸೆ ಅವರ ಪ್ರತಿಮೆ ಬೇಕಾಗಿದೆ. ಗೋಡ್ಸೆ ಯಾರು ಗಾಂಧೀಜಿಯವರ ಹತ್ಯೆ ಮಾಡಿದ್ರು, ಅವರು ದೇಶಭಕ್ತರಂದ್ರೆ ಗಾಂಧೀಜಿಯವರು ಯಾರು? ಮತ್ತೆ ಗೋಡ್ಸೆ ಅವರು ದೇಶಭಕ್ತರಂತ ಇವ್ರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ. ಅಂದ್ರೆ ಗಾಂಧೀಜಿ ಯಾರು? ಮತ್ತೆ ದೇಶದ್ರೋಹಿನ? ಏನ್ ಇವರಿಗೆ ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಇವತ್ತು ಯಾರು, ಯಾವ ಸಂಘಟನೆಗಳು, ಯಾವ ವ್ಯಕ್ತಿಗಳು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿರ್ಬೋದು, ರಾಷ್ಟ್ರ ನಿರ್ಮಾಣದಲ್ಲಿರ್ಬೋದು, ರಕ್ತ ಬಿಡಿ ಬೆವರು ಕೂಡ ಸುರಿಸಿಲ್ಲ, ಅವರು ನಮ್ಗೆ ಇವತ್ತು ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ.